ರಣ ರಾಜಕೀಯ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದೆ ಕರಾವಳಿ. ಜೆರೋಸಾ ಶಾಲೆ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ರಾಮನ ಬಗ್ಗೆ ಮಂಗಳೂರು ಶಾಲಾ ಶಿಕ್ಷಕಿ ಅವಹೇಳನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಜಿದ್ದಾಜಿದ್ದಿಗೆ ಜೆರೋಸಾ ಶಾಲೆ ಕಾರಣವಾಗಿದೆ. ಪ್ರತಿಭಟನೆಗೆ ಬಾರದ ಶಾಸಕ ಭರತ್ ಶೆಟ್ಟಿ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆಗೆ ಬಂದಿರಲೇ ಇಲ್ಲ ಭರತ್ ಶೆಟ್ಟಿ, ಶರಣ್ ಪಂಪಲ್ ಇಬ್ಬರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಶಾಲೆಯ ಗೇಟ್ ಬಳಿ ಭರತ್ ಶೆಟ್ಟಿಯಿಂದ ಪ್ರಚೋದನೆ ಅಂತ ದೂರು ದಾಖಲಾಗಿದೆ. ಇಲ್ಲಿ ನೋಡಿದ್ರೆ ಶಾಸಕ ಭರತ್ ಶೆಟ್ಟಿ ಅಧಿವೇಶನಕ್ಕೆ ಬಂದಿದ್ದಾರೆ. ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೂರು ಸ್ವೀಕರಿಸಿ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಪಡೆಯದೆ ಎಫ್ಐಆರ್ ದಾಖಲಿಸಲಾಗಿದೆ. ಇದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯಾರು ಒತ್ತಡಕ್ಕೆ ಬಿದ್ದು ದೂರನ್ನ ಕೊಟ್ರ? ಮಂಗಳೂರಿನ ಜೆರೋಸಾ ಶಾಲೆಯ ಶಿಕ್ಷಕಿಯಿಂದ ಧರ್ಮ ಅವಹೇಳನ. ಬಿಜೆಪಿ ಶಾಸಕರಾದಂತಹ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ವಿಚಾರವನ್ನ ಶಾಸಕ ಭರತ್ ಶೆಟ್ಟಿ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾನು ಸ್ಥಳದಲ್ಲಿ ಇಲ್ಲದಿದ್ರೂ ಕೂಡ ಎಫ್ಐಆರ್ ದಾಖಲಾಗಿದೆ ನನ್ನ ಮೇಲೆ. ಶಿಕ್ಷಕಿ ವಿರುದ್ಧ ದೂರು ದಾಖಲಾಗಿದ್ರು ಎಫ್ಐಆರ್ ಆಗಿದೆ. ಪರಿಷತ್ನಲ್ಲಿ ಶಾಸಕ ಭರತ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಹಿಂದೂ ಪರವಾಗಿ ದನಿ ಎತ್ತಿದ್ರೆ ನಮ್ಮ ವಿರುದ್ಧ ಕೇಸ್ ಹಾಕ್ತಾರೆ. ಶಿಕ್ಷಕಿ ಮತಾಂತರ ಮಾಡ್ತಾರೆ ಅಂತ ಕೇಸ್ ಹಾಕಿಲ್ಲ. ಏನ್ ನಡೀತಾ ಇದೆ ಅಂತ ಭರತ್ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಿನ್ನೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಮತ್ತು ಶಾಸಕರಾದಂತ ವೇದವ್ಯಾಸ್ ಕಾಮತ್ ಮೇಲೆ ಒಂದು ಎಫ್ಐಆರ್ ಅನ್ನ ಹಾಕಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ಶಾಲೆಯಲ್ಲಿ ವರ್ಕ್ ಈಸ್ ವರ್ಷಿಪ್ ಅನ್ನುವಂತ ಪಾಠವನ್ನ ಕಲಿಸ್ತಿರುವಂತ ಒಂದು ಸಂದರ್ಭದಲ್ಲಿ ಸೇಂಟ್ ಜೆರೋಸಾ ಅನ್ನುವಂತ ಒಂದು ಶಾಲೆಯಲ್ಲಿ ಝೀರೋ ಅವರ್ ನಿಮ್ಮ ಕೇಸ್ಗೆ ಸಂಬಂಧಪಟ್ಟ ಫಾಸ್ಟ್ ಆಗಿ ಮುಗಿಸಿ. ವಿಷಯ ಹೇಳ್ಬೇಕಲ್ಲ ಸರ್. ಅದೇ ಬಿಜೆಪಿ ಶಾಸಕರ ವಿರುದ್ಧ ಹಾಕಲಾಗಿರುವಂತಹ ಎಫ್ಐಆರ್ ವಿಚಾರವಾಗಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಕೋಮು ಭಾವನೆ ಕೆರಳಿಸೋದೇ ಇವರ ಅಜೆಂಡಾ. ವೇದವ್ಯಾಸ ಕಾಮತ್ ಬೀದಿಯಲ್ಲಿ ನಿಂತು ಮಾತಾಡಿದ್ದಾರೆ. ಯಾವ ರೀತಿ ಮಾತನಾಡಿದ್ದಾರೆ ಅಂತ ನೋಡಿದೀವಿ. ಸಚಿವ ದಿನೇಶ್ ಗುಂಡೂರಾವ್ ಮಾತಿಗೆ ಬಿಜೆಪಿ ಸದಸ್ಯರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಇನ್ಸ್ಟ್ರಕ್ಷನ್ಸ್ ಯಾವುದು ಕಂಪ್ಲೇಂಟ್ ಕೊಟ್ಟಾಗ ನೋಡ್ಕೊಂಡು ಅಲ್ಲಿ ಬಹಳ ಒಂದು ಪರಿಸ್ಥಿತಿ ಒಂದು ಕ್ವಶನ್ ಸರ್, ವಾತಾವರಣವನ್ನು ಕೆಲಸ ಮಾಡಿದ್ದಾರೆ. ಕೇಳ್ತೇನೆ ನಿಮ್ಮ ಹತ್ರ ಟೀಚರ್ಗಳ ಮೇಲೆ ಕೇಳಿಸ್ತಕ್ಕಂಥ ಕೆಲಸ ನೀವೇ ಮಾಡಿರೋದು. ಮಂಗಳೂರಿನಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ವಾತಾವರಣ ಯಾವ ರೀತಿ ಕೆಡಿಸಬೇಕು, ಹೇಗೆ ಕೋಮುವನ್ನು ಕೆರಳಿಸಬೇಕು, ಅದು ಒಂದೇ ಅಜೆಂಡಾ ಇರೋದು ಮಾನ್ಯ ಸಭಾಧ್ಯಕ್ಷರೇ. ಎಫ್ಐಆರ್ ದಾಖಲಿಸಿದ್ದಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನ ವಿರುದ್ಧ ಯಾರೇ ಮಾತಾಡಿದ್ರು ಹೋರಾಟ ಶತಸಿದ್ಧ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ವೇದವ್ಯಾಸ ಕಾಮತ್ ಹೇಳಿಕೆ ನೀಡಿದ್ದಾರೆ. ಶಾಸಕ ಭರತ್ ಶೆಟ್ಟಿ ಜೆರೋಸಾ ಶಾಲೆ ಬಳಿ ಬಂದೇ ಇಲ್ಲ. ಶರಣ್ ಪಂಪಲ್ ಕೂಡ ಜೆರೋಸಾ ಶಾಲೆಗೆ ಬಂದಿಲ್ಲ. ಬರ್ದೇ ಇದ್ದವರ ಮೇಲೂ ಎಫ್ಐಆರ್ ಹಾಕಿದ್ದಾರೆ. ಅಧಿಕಾರಿಗೆ ಒತ್ತಡ ಹಾಕಿ ಎಫ್ಐಆರ್ ಮಾಡಿಸಿದ್ದಾರೆ ಅಂತ ಕಿಡಿಕಾರಿದ. ಪ್ರತಿಭಟನೆ ಮಾಡೋದು ಸಂವಿಧಾನದಲ್ಲಿ BR ಅಂಬೇಡ್ಕರ್ ಅವರು ಕೊಟ್ಟಂಥ ಅಧಿಕಾರ. ಶಾಲೆಯ ಕಾಂಪೌಂಡ್ ಹೊರಗಡೆ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ಎಲ್ಲಿಯೂ ಕೂಡ ಯಾವ ಕಾನೂನಿನಲ್ಲಿಲ್ಲ. ಪ್ರತಿಭಟನೆ ಮಾಡಿದ್ದಕ್ಕಾಗಿ ಇವತ್ತು ಎಫ್ಐಆರ್ ಮಾಡ್ತಾರೆ ಅಂತೇಳಿ. ಆದರೆ ಕಾಂಗ್ರೆಸ್ ಸರ್ಕಾರದ ನಿಲುವೇನು? ಇವತ್ತು DDP ಅವರು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿ ಅದಕ್ಕೆ ಅವರು ಎಲ್ಲ ರೀತಿಯ ತನಿಖೆಯನ್ನು ಅವರು ಮಾಡಬೇಕಾದಂಥ ಅಧಿಕಾರಿಯಾಗಿದ್ದರು. ಇವತ್ತು DDP ಅವರಿಗೆ ಸತ್ಯಾಸತ್ಯತೆ ತಿಳಿದಿದೆ. DDP ಅವರು ಎಲ್ಲೋ ಆ ಟೀಚರ್ ಮಾಡಿದ್ದು ತಪ್ಪು ಅಂತೇಳಿ ರಿಪೋರ್ಟ್ ಕೊಡ್ತಾರೆ ಅಂತೇಳೋ ಕಾರಣ DDPಯನ್ನೇ ವರ್ಗಾವಣೆ ಮಾಡಿದರು.
ಒಂದು ಇಲಾಖೆ ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ತನಿಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ಆದರೆ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಇದ್ದದ್ದು ಏನು ಅಂತ ಹೇಳೋದು ಪ್ರಶ್ನೆ. ಎಫ್ಐಆರ್ ದಾಖಲಿಸಿದ್ದಕ್ಕೆ ಶಾಸಕ ಭರತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲೆ ದುರುದ್ದೇಶದಿಂದ ಎಫ್ಐಆರ್ ಹಾಕಿದ್ದಾರೆ. ಜೈ ಶ್ರೀರಾಮ್ ಅನ್ನೋರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ರಾಮನನ್ನ ಅವಹೇಳನ ಮಾಡಿದ್ರೆ ಅವರಿಗೆ ಸನ್ಮಾನ ಮಾಡ್ತಿದ್ದಾರೆ. ನನ್ನ ಮೇಲೆ ದುರುದ್ದೇಶದಿಂದ ಎಫ್ಐಆರ್ ಹಾಕಿದ್ದಾರೆ ಅಂತ ಭರತ್ ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಚೇರಿಯಲ್ಲಿ ಹೋಗಿ ಪ್ರೆಸ್ಸನ್ನು ಉದ್ದೇಶಿಸಿ ಮಾತಾಡಿದ್ದೇನೆ, DDP ಅವರನ್ನ ಮಾತಾಡಿದ್ದೇನೆ. ಅಲ್ಲಿಂದ ಸೀದಾ ನಾನು ಅಲ್ಲಿಂದ ಮನೆಗೆ ಹೋಗಿ ಸೂಟ್ಕೇಸ್ಗೆ ನಾನು ಆ ಶಾಲೆ ಹತ್ರನೇ ಹೋಗಲಿಲ್ಲ. FIR ಅನ್ನು ಎದುರಿಸ್ತೇವೆ ನಾವು, ಬೇಲ್ ತಗೊಳ್ಳೋದಿಲ್ಲ. ಅರೆಸ್ಟ್ ಮಾಡಲಿ ಬೇಕಾದ್ರೆ. ಪಬ್ಲಿಕ್ಗೆ ಗೊತ್ತಿದೆಯಲ್ಲ, ನಾನು ಇಲ್ಲ ಅಂತ ನನಗೆ ಗೊತ್ತಿದೆ, ನಾನು ಹೇಗೆ ಬೇಲ್ ತಗೊಳ್ಬೇಕು? ಇವರು ಸುಳ್ಳು ಮುಳ್ಳೆಯಲ್ಲಿ ಏನಾದರೂ ಒಳಗೆ ಕೂರಿಸೋದ್ರೆ ಕೂರಿಸ್ತೀವಿ, ನಾವು ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಸಮಾಜ ತೋರಿಸ್ತದೆ ಏನಂತ. ವೇದವ್ಯಾಸ್ ಕಾಮತ್ ಸಹ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನಾವು ಯಾರು ಬೇಲ್ ತೊಗೊಳ್ಳೋದು, ಅವನು ಬೇಲ್ ತೊಗೊಳ್ಳೋದಿಲ್ಲ, ನಾವಿಬ್ಬರು ಬೇಲ್ ತೊಗೊಳ್ಳೋದಿಲ್ಲ. ಯಾಕೆ ತೊಗೊಳ್ಬೇಕು? ಆಸ್ಪದ ಕೊಡುವಂಥ, ಪ್ರೋತ್ಸಾಹ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಿದೆ ಅನ್ನುವಂಥ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೋಷಕರು ಕೊಟ್ಟಿದ್ದಾರೆ, ಪೇರೆಂಟ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಪಬ್ಲಿಕ್ಕಿಂದ ಕೊಟ್ಟಿದ್ದಾರೆ. FIR ಯಾಕೆ ಆಗಲಿಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.